ಹೊಗೆಯಿಂದ ಕಣ್ಣಲ್ಲಿ ನೀರು ಬಂತು. ಅದರಿಂದ ನಾನು ವಾಪಸ್ ದೀಪ ಆಗೋದೆ. ಆ ರೂಪದಲ್ಲಿ ಯಾರಾದರೂ ನನ್ನ ನೋಡಿದಿದ್ರೆ ಗ್ಯಾರಂಟಿ ಸಿಕ್ಕಾಕೋತಿದ್ದೆ. ಸತ್ಯ ಯಾರೂ ನೋಡಿಲ್ಲ, ಇಲ್ಲಾಂದ್ರೆ ಅವ್ರ ಕಣ್ಣಿಗೆ ನಾನು ದೀಪ ಆಗಿ ಕಾಣಿಸ್ಕೊತಿದ್ದೆ. ಸತ್ಯ ಬೇಗ ಮೇಕಪ್ ಮಾಡಿಕೊಂಡು ವಾಪಸ್ ದಿಶಾ ಆಗಿದ್ದೀನಿ. ಬೇಗ ಪೂಜೆಗೆ ಹೋಗಿ ಕೂತ್ಕೋಬೇಕು, ಎಲ್ಲರೂ ಕಾಯ್ತಿರ್ತಾರೆ. ಏನಿದು? ನಾನು ಬಾಗಿಲು ಮುಚ್ಚಿದ್ದೆ, ಇದು ಹೆಂಗೆ ತಿರ್ಗಾ ಓಪನ್ ಆಗೋಯ್ತು? ನ್ಯೂಸ್ ಪೇಪರ್ ಯಾರೆಲ್ಲಿಟ್ರು? ಅಂದರೆ ನನ್ನ ಕಣ್ ತಪ್ಪಿಸಿ ಯಾರಾದರೂ ಬಂದಿದ್ರ? ಛೆ, ಯಾರಂಗೆ ಬಂದಿರ್ತಾರೆ? ಸುಮ್ಮನೆ ಯಾರ್ಯಾರ ಮೇಲೆ ಅನುಮಾನ ಪಡೋದು ಬೇಡ. ಈ ಥರ ಅನುಮಾನ ಬರೋ ಥರ ಯಾವತ್ತೂ ಯಾವ ಘಟನೆನೂ ನಡೆದಿಲ್ಲ. ಬಿಡೋಣ, ಬೇಗ ಪೂಜೆಗೆ ಹೋಗೋಣ, ಎಲ್ಲರೂ ಕಾಯ್ತಿರ್ತಾರೆ. ಹಸ್ಬೆಂಡ್ ಯಾಕೆ ಇಲ್ಲಿ ಕೂತಿದ್ದಾರೆ? ಅವ್ರಿಗೇನಾದರೂ ನನ್ನ ಮೇಲೆ ಅನುಮಾನ ಬಂದಿದೆಯಾ? ಅಥವಾ ನನ್ನನ್ನು ಪೂಜೆಗೆ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಕಾಯ್ತಿದ್ದಾರೆ? ಚಿರಾಗ್, ನನ್ನ ಹಸ್ಬೆಂಡು ಅಂತ ಕರೆದ್ರ? ಹಸ್ಬೆಂಡು ಅಂತನಾ? ನಾನು ಯಾಕೆ ಆ ಥರ ಕರೀಲಿ? ನಾನೇನು ದೀಪನ ಆ ಥರ ಕರೆಯೋಕ್ಕೆ? ನೀವೇ ದೀಪ ಅಂತ ನನಗೆ ಗೊತ್ತು, ಆದರೆ ನನಗೆ ಸತ್ಯ ಗೊತ್ತಾಗಿರೋ ಸತ್ಯ ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ಚಿರಾಗ್ ಅಳ್ತಿದ್ದೀರಾ? ನಾನಾ? ಕಣ್ಣು ತುಂಬಿದೆ. ಅದೇ ಹೋಮ ಹೊಗೆ ಇತ್ತಲ್ಲ, ಅದಕ್ಕೆ ಕಣ್ ತುಂಬಿದೆ ಅನ್ಸುತ್ತೆ. ನಾನು ದೀಪ ಅವ್ರನ್ನ ಎಷ್ಟು ಇಷ್ಟಪಡ್ತಿದ್ದೆ, ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೆ ಅಂತ ಗೊತ್ತಿದ್ರು ಇವ್ರು ಮಾತ್ರ ದಿಶಾ ಆಗಿ ನಾನು ಒಂದು ನಾಟಕ ಮಾಡ್ತಾ ನನ್ನ ಜೊತೆನೇ ಇದ್ರಲ್ಲ. ಒಂದು ದಿನಕ್ಕೂ ಒಂದು ಕ್ಷಣಕ್ಕೂ ನಾನೇ ದೀಪ ಅನ್ನೋ ಸತ್ಯ ಹೇಳಬೇಕು ಅಂತ ಇವ್ರಿಗೆ ಅನ್ನಿಸ್ಲೇ ಇಲ್ವಾ? ಇಷ್ಟು ಜನ ಇವ್ರು ನನ್ನ ಪ್ರೀತಿ ಮಾಡೋದು. ಮುಖದಲ್ಲೇನೋ ಬದಲಾವಣೆ ಕಾಣಿಸ್ತಾ ಇದೆಯಲ್ಲ. ಮೇಕಪ್ ಸ್ವಲ್ಪ ಡಲ್ ಇತ್ತು, ಈಗ ಬ್ರೈಟ್ ಆಗಿದೆ. ಮುಖ ತೊಳ್ಕೊಂಡಲ್ವಾ, ಅದಕ್ಕೆ ಲೈಟಾಗಿ ಟಚಪ್ ಮಾಡಿಕೊಂಡೆ, ಅದಕ್ಕೆ ಬ್ರೈಟಾಗಿ ಕಾಣಿಸ್ತಿದೆ. ದಿಶಾ ಆದಮೇಲೆ ಎಷ್ಟೊಂದು ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ದೀರಾ ದೀಪ ಅವರೇ. ಚಿರಾಗ್, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಪೂಜೆಗೆ ಹೋಗೋಣ. ಪೂಜೆ ಮುಗೀತು. ಸುಳ್ಳು ಹೇಳಬೇಡಿ. ನಾನು ಯಾಕ್ರಿ ಸುಳ್ಳು ಹೇಳಲಿ? ಅದೇನಿದ್ರು ನಿಮಗೆ ಚೆನ್ನಾಗಿ ಬರುತ್ತೆ. ನನಗ? ಹೌದು. ನಾನೇನು ಸುಳ್ಳು ಹೇಳ್ದೆ? ಯಾಕೆ ನಾಟಕ ಮಾಡ್ತಿದ್ದೀರಾ? ನೀವು ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ನನ್ನ ಜೊತೆ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮುಖವಾಡ ಕಳ್ಚೋ ಸಮಯ ಇವತ್ತು ಬಂದಿದೆ. ಏನು ಹೇಳ್ತಿದ್ದೀರಾ ಚಿರಾಗ್? ನಾನು ಯಾಕೆ ಸುಳ್ಳು ಹೇಳಲಿ? ಇಷ್ಟು ದಿನ ಅದಕ್ಕೆ ಸರಿ ಇಲ್ಲ, ಅದು ಇದು ಅಂತೇನೋ ಸುಳ್ಳು ಹೇಳ್ತಿದ್ರಲ್ಲ. ನಿಮಗೆ ಅದಕ್ಕೆ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ಅವ್ರ ಬಗ್ಗೆ ಇಲ್ದಿರೋದನ್ನೆಲ್ಲ ಹೇಳ್ತಿದ್ರಲ್ವಾ? ಹಾಗೇನಿಲ್ಲ ಚಿರಾಗ್, ಅವ್ರ ಕಂಡ್ರೆ ಮೊದಲಿಂದಾನೇ ಇಷ್ಟ ಇದೆ. ಆದರೆ ಅವ್ರು ಇತ್ತೀಚೆಗೆ ನಡ್ಕೋತಿರೋ ರೀತಿ, ಆಡ್ತಿರೋ ಮಾತೆಲ್ಲ ಗಮನಿಸ್ತಿದ್ರೆ ಅವ್ರ ಮೇಲೆ ಯಾಕೋ ಅನುಮಾನ ಬರ್ತಿದೆ. ಅವ್ರು
ಬಣ್ಣ ಬದಲಾಯಿಸ್ತಿದ್ದಾರೆ ಅಂತ ಅನಿಸ್ತಿದೆ. ಬಣ್ಣ ಬದಲಾಯಿಸ್ತಿದ್ದಾರೆ. ನನಗೂ ಕೆಲವ್ರ ಮೇಲೆ ಇತ್ತೀಚೆಗೆ ಹಾಗೆ ಅನ್ಸಕ್ಕೆ ಶುರುವಾಗಿದೆ. ಅವ್ರು ನಿಜವಾದ ಬಣ್ಣ ಬಯಲು ಮಾಡೋದ್ರಲ್ಲೇ ಕಳೆದು ಹೋಗ್ಬಿಟ್ಟಿದ್ದೀನಿ. ಮುಂದೇನಾಗುತ್ತೋ ಗೊತ್ತಿಲ್ಲ, ಆದರೆ ಸತ್ಯಕ್ಕೆ ಸತ್ಯದ ಸುಳಿವು ಸಿಕ್ಕಿರೋದ್ರಿಂದ ನಿರಾಳ ಅನ್ನಿಸ್ತಾ ಇದೆ. ಯಾಕೋ ತುಂಬ ಮಾರ್ಮಿಕವಾಗಿ ಮಾತಾಡ್ತಿದ್ದೀರಾ. ಜಗವೇ ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು. ಭಗವಂತ ಸೂತ್ರಕ್ಕೆ ತಕ್ಕಂತೆ ನಮ್ಮನ್ನು ಆಡಿಸ್ತಾ ಇದ್ರೆ ಕೆಲವೊಂದು ಸರ್ತಿ ಜೊತೆಗಿರೋರೇ ಆಡಿಸ್ಬಿಡ್ತಾರೆ. ನಾವು ಯಾರನ್ನ ತುಂಬ ಒಳ್ಳೆಯವರು ಅಂದ್ಕೊಂಡಿರ್ತೀವೋ ಅವರಿಂದನೇ ಮೋಸ ಆಗ್ಬಿಡುತ್ತೆ. ಯಾರನ್ನು ನಂಬಕ್ಕಾಗಲ್ಲ ಅಲ್ವಾ? ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆಯಾ? ನೋ ಚಿರಾಗ್, ಹಾಗೇನಿಲ್ಲ. ಅನ್ಕೊಂಡಿಲ್ವಾ? ಹಂಗಾರೆ ಊಟಕ್ಕೆ ಹೋಗೋಣ ಬನ್ನಿ, ಟೈಮ್ ಆಯ್ತು. ಹಚ್ಬಂಡಿ ಯಾಕೆ ಇವತ್ತಿಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ದಾರೆ. ಅವ್ರು ಆಡಿದ ಪ್ರತಿ ಮಾತಲ್ಲೂ ಬೇರೆ ಅರ್ಥ ಇತ್ತು ಅಂತ ಅನಿಸ್ತು. ನನಗೆ ನೇರವಾಗಿ ಬೈತಿದ್ರು ಅಂತಲೇ ಅನಿಸ್ತು. ಏನಾಗಿದೆ? ಸೌಂದರ್ಯ, ದಿಶಾ ಮತ್ತೆ ಚಿರು ಎಲ್ಲಿ? ನನಗೇನು ಗೊತ್ತು. ಹೊಗೆ ತುಂಬ್ಕೊಂಡು ಅಂತ ಅವ್ಳು ಫ್ರೆಶ್ ಅಪ್ ಆಗಕ್ಕೆ ಹೋದ್ಲು. ಚಿರುನು ದಿಶಾ ಜೊತೆನೆ ಹೋದ. ಹೌದಾ? ಚಿರಂಗ್ ದಿಶನ್ ಕಂಡ್ರೆ ಆಗಲ್ವಲ್ಲ. ಯಾರನ್ನ ಹೇಳಿ ಚಿಕ್ಕಮ್ಮ? ನೀನೇ ಅಲ್ವೇನೋ ಹೇಳಿದ್ದು ಅಲ್ವಾ ದಿಶಾ? ಹೋಚ್ಕತೆ. ಅದೆಲ್ಲ ಆಗ, ಈಗಲ್ಲ ಚಿಕ್ಕಮ್ಮ, ಹಳೆ ಕತೆ ಅದು. ಕಾಲ ಬದಲಾದಂಗೆ ಮನುಷ್ಯನು ಬದಲಾಗ್ತಿರ್ಬೇಕಲ್ವಾ? ಚಿರು, ಈ ಮಾತನ್ನ ಯಾವ ಅರ್ಥದಲ್ಲಿ ಹೇಳ್ತಿದ್ದಿ ಅಂತ ಗೊತ್ತಾಗ್ಲಿಲ್ಲ. ಯಾವ ಅರ್ಥದಲ್ಲಿ ಅಂದರೆ, ಇಷ್ಟು ದಿನ ದಿಶಾ ಅವ್ರನ್ನ ನೋಡಿದ್ರೆ ಕೋಪ ಬರ್ತಾ ಇತ್ತು, ಬೈತಿದ್ದೆ ಅವ್ರನ್ನ. ಆದರೆ ಇನ್ಮೇಲೆ ಆ ಥರದ್ದು ಏನೂ ಮಾಡಲ್ಲ. ಏನ್ ಚಿರು ಹೀಗೆ ಹೇಳ್ತಿದ್ಯಾ? ಮೋಸ್ಟ್ಲಿ ನೀನು ದಿಶನ್ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಪೂಜೆ ಮಾಡಿಸಿದೀಯಾ ಅನ್ನಿಸ್ತಿದೆ. ಚಿಕ್ಕಮ್ಮ ಯಾರ ಜೊತೆನಾದರೂ ಚೆನ್ನಾಗಿರ್ಬೇಕು ಅಂದರೆ ಪೂಜೆ ಮಾಡಿಸೋ ಅವಶ್ಯಕತೆ ಎಲ್ಲ ಇಲ್ಲ. ನಮ್ಮ ಮನಸ್ಸನ್ನು ನಾವು ಬದಲಾಯಿಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಸರಿಯಾಗಿ ಹೇಳ್ದೆ ಚಿರು, ಕುತ್ಕೊಳ್ಳಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಾ? ನನ್ನ ಪಕ್ಕನೇ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಇಟ್ಸ್ ಓಕೆ ಚಿರಾಗ್. ಚಿರು, ಯಾಕೆ ಅವಳ ಫೋರ್ಸ್ ಮಾಡ್ತಾ ಇದ್ಯಾ? ಅವಳು ಅಲ್ಲೇ ಕುತ್ಕೊಳ್ಳಿ ಬಿಡು.